ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ವೃಷಭ ರಾಶಿಯವರ 15 to 21 ಜಾನ್ನ ಲವ್ ಲೈಫ್ ಹೇಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿನ ನೀಡ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ನಿಮಗೆ ಅನ್ವಯಿಸಿದರೆ ಮಾತ್ರ ತಗೊಳ್ಳಿ, ಇಲ್ಲ ಅಂದರೆ ಬಿಟ್ಬಿಡಿ ಅಂತ ನಾನು ಹೇಳ್ತೀನಿ. ವೃಷಭ ರಾಶಿಯವರು ಮುಂಚೆನೇ ಏನಾದರೂ ರಿಲೇಷನ್ಶಿಪ್ಪಲ್ಲಿ ಇದ್ದರೆ, ಕನೆಕ್ಟ್ ಆಗಿದ್ದರೆ ಖಂಡಿತವಾಗ್ಲೂ ಅವರು ಕಟಕ, ಮಕರ, ಮೇಷ ಅಥವಾ ತಮ್ಮದೇ ರಾಶಿ ವೃಷಭ ಅಥವಾ ವೃಶ್ಚಿಕ ರಾಶಿದವ್ರ ಜೊತೆ ಕನೆಕ್ಟ್ ಆಗಿರ್ಬೋದು ಅಂತ ನಾನು ಹೇಳ್ತೀನಿ. ಫ್ರೆಂಡ್ಸ್, ಕಾರ್ಡ್ಸಲ್ಲಿ ಸ್ಟ್ರಾಂಗ್ ಆಗಿರೋ ರಿಲೇಷನ್ಶಿಪ್ ಇದ್ದರೆ, ತುಂಬ ಲಾಂಗ್ ಟರ್ಮಿಂದ ರಿಲೇಷನ್ಶಿಪ್ಪಲ್ಲಿ ಇದ್ದರೆ ಶೋ ಆಗಿರುತ್ತೆ. ಸ್ವಲ್ಪ ದಿನಗಳ ಹಿಂದೆ 6 months 1 year ಅಥವಾ ನೀವು ಸಿಂಗಲ್ಸ್ ಇದ್ದರೆ ಖಂಡಿತ ನಿಮ್ಮ ಲೈಫಲ್ಲಿ ಯಾವುದೇ ರಾಶಿನವ್ರು ಕೂಡ ಇರ್ಬೋದು, ಕನೆಕ್ಟ್ ಆಗಿರ್ಬೋದು ಅಂತ ನಾನು ಹೇಳ್ತೀನಿ. ಸೊ ನಾನು ಕಾರ್ಡ್ಸ್ನ ಶಫಲ್ ಮಾಡಿದಾಗ ವೃಷಭ ರಾಶಿಯವ್ರಿಗೆ ಫಸ್ಟ್ ಕಾರ್ಡ್ ಟೆಂಪ್ರೆನ್ಸ್ ಬಂದಿದೆ. ನನಗನ್ಸುತ್ತೆ ಕೆಲವರು ನೀವೇ ವೃಷಭ ರಾಶಿಯವರಾಗಿರ್ಬೋದು. ಎಲ್ಲರ ಲೈಫ್ ಚೆನ್ನಾಗಿದೆ, ಎಲ್ಲರ ಲವ್ ಲೈಫ್ ಚೆನ್ನಾಗಿದೆ, ಯಾಕೆ ನನ್ನ ಲೈಫಲ್ಲೇ ತುಂಬ ಡಿಫಿಕಲ್ಟೀಸ್ ಇವೆ ರಿಲೇಷನ್ಶಿಪ್ ಮಧ್ಯೆ. ಸೊ ಸಿಂಗಲ್ಸ್ ಇರೋರಿಗೆ ಇದು ಕೂಡ ಅನಿಸಿರ್ಬೋದು, ಯಾಕೆ ನನ್ನ ಲೈಫಲ್ಲಿ ಯಾವುದೇ ವ್ಯಕ್ತಿ ಬರೋದಿಲ್ಲ, ಯಾರೂ ನನಗೆ ಅಪ್ರೋಚ್ ಮಾಡೋದಿಲ್ಲ ಅನ್ನೋ ಕ್ವಶನ್ ಕೂಡ ಕಾಡ್ತಾ ಇರ್ಬೋದು ಕೆಲವರಿಗೆ ಅಂತ ನಂಗೆ ಅನಿಸುತ್ತೆ. 15 to 21 ಒಳಗಡೆ ಅಂತ ನಾನು ಹೇಳ್ತೀನಿ. ಮೇ ಬಿ ಕೆಲವರಿಗೆ ತುಂಬ ರಿಸ್ಕಿ ಆಗಿರೋ ರಿಲೇಷನ್ಶಿಪ್ಪು, ನಾನು ಇದನ್ನು ಹ್ಯಾಂಡಲ್ ಮಾಡೋಕ್ಕಾಗೋಲ್ಲ ಅನ್ನೋದನ್ನು ಟೆಂಪ್ರೆನ್ಸ್ ಹೇಳುತ್ತೆ ಕೆಲವೊಮ್ಮೆ. ತುಂಬ ಏನಂದರೆ ಗೊತ್ತಿಲ್ಲ, ಅಪೋಸಿಟ್ ಆಗಿರೋ ವ್ಯಕ್ತಿ ಮಾತನಾಡೋಕ್ಕೆ ರೆಡಿ ಇಲ್ಲ ಅಂತ ನನಗನ್ಸುತ್ತೆ. ಮಾತನಾಡ್ತಾ ಇಲ್ಲ ಅಂತ ಹೇಳ್ಬೋದು, ಅಥವಾ ನೀವು ಅವ್ರನ್ನ ಇಗ್ನೋರ್ ಮಾಡ್ತಿದ್ದೀರಾ ಅಥವಾ ಅವ್ರು ನಿಮ್ಮನ್ನು ಇಗ್ನೋರ್ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ. ತುಂಬ ಥಿಂಕಿಂಗ್ ತೋರಿಸ್ತಾ ಇದೆ ಕಾರ್ಡಲ್ಲಿ. ನಿಮ್ಮಿಬ್ಬರಲ್ಲಿ ಒಬ್ಬರು ನಾನು ಏನೆಲ್ಲ ಮಾಡಿದೆ ನಿನಗೋಸ್ಕರ, ಸೊ ನೀನು ನಡ್ಕೋತಿರೋ ರೀತಿ ನನ್ನ ಜೊತೆ ಹೇಗಿದೆ ಅನ್ನೋ ಥರ ಥಿಂಕಿಂಗ್ ಇದೆ ಇಲ್ಲಿ. ನೀವಾಗಿರ್ಬೋದು ಅಥವಾ ಅದರ್ ಪರ್ಸನ್ ಕೂಡ ಈ ಥರ ಥಿಂಕ್ ಮಾಡ್ತಿರ್ಬೋದು ಅಂತ ನಾನು ಹೇಳ್ತೀನಿ. ಸೊ ಸೆಕೆಂಡ್ ಕಾರ್ಡ್ ನನಗೆ ಹರ್ಮೆಟ್ ಬಂದಿರೋದ್ರಿಂದ ಮೇ ಬಿ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಕನ್ಯಾ ರಾಶಿಯವರು ಕೂಡ ಆಗಿರ್ತಾರೆ ಕೆಲವರಿಗೆ. ಫಸ್ಟ್ ಟೈಮ್ ನನಗೆ ಹರ್ಮೆಟ್ ಬಂದಿರೋದು ವೃಷಭ ರಾಶಿಯವರ ರೀಡಿಂಗಲ್ಲಿ. ಸೊ ಮೋಸ್ಟ್ಲಿ ರೀಸೆಂಟಾಗಿ ಕನೆಕ್ಟ್ ಆಗಿರ್ಬೋದು ಅಂತ ನಂಗೆ ಅನಿಸುತ್ತೆ. ಸೊ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಅದರ್ ಪರ್ಸನ್ ಕೇಳ್ತಾ ಇದ್ದಾರೆ, ನನಗೆ ಸ್ವಲ್ಪ ಟೈಮ್ ಕೊಡು, ಸೊ ನನ್ನ ಮೂಡಲ್ಲಿಲ್ಲ, ಸೊ ನಾನು ಯೋಚನೆ ಮಾಡಿ ನಿನ್ನ ಅಪ್ರೋಚನ್ನ ಒಪ್ಕೊಳ್ಬೇಕೋ ಇಲ್ವೋ, ಅಥವಾ ಕಮಿಟ್ ಆಗಿದ್ದರೂ ಕೂಡ ನನಗೇನೋ ಸರಿ ಕಾಣಿಸ್ತಾ ಇಲ್ಲ, ನನಗೆ ಸ್ವಲ್ಪ ಟೈಮ್ ಬೇಕು ಯೋಚನೆ ಮಾಡೋದಕ್ಕೆ ಅಂತ ಇದು ನೀವು ಹೇಳ್ತಿರ್ಬೋದು, ಅಥವಾ ನೀವು ಕನೆಕ್ಟ್ ಆಗಿರೋವಂಥ ವ್ಯಕ್ತಿ ಕೂಡ ಹೇಳ್ತಿರ್ಬೋದು ಅಂತ ನನಗೆ ಅನಿಸುತ್ತೆ. ಹರ್ಮೆಟ್ ಇರೋದ್ರಿಂದ ಮೂಮೆಂಟ್ ಸ್ವಲ್ಪ ಕಮ್ಮಿ ಇದೆ, ಸೊ ರೆಸ್ಪಾನ್ಸ್ ಕೂಡ ಕಮ್ಮಿನೇ ಅಂತ ನಂಗೆ ಅನಿಸುತ್ತೆ. ಥರ್ಡ್ ಕಾರ್ಡ್ ನನಗೆ 4 of Pentacles ಬಂದಿದೆ. ಸೊ ನೀವು ಮುಂಚೆಯಿಂದ ರಿಲೇಷನ್ಶಿಪ್ಪಲ್ಲಿ ಇರೋರಿಗೆ ನಾನು ಹೇಳೋದು, ಸೊ ನಿಮ್ಮಿಬ್ಬರಲ್ಲಿ ಒಬ್ಬರಿಗೆ ತುಂಬ ಸಫೋಕೇಷನ್ ಫೀಲ್ ಆಗ್ತಾ ಇದೆ. ಸೊ ನಾನು ಈ ರಿಲೇಷನ್ಶಿಪ್ಪಲ್ಲಿ ಉಸಿರಾಡೋಕ್ಕೂ ತೊಂದರೆ, ನಾನು ಎಲ್ಲಿಗೆ ಹೋದ್ರೂ ನಿಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾಹಿತಿನ ಕೊಡಬೇಕು, ನಾನು ಇದನ್ನು ಮಾಡ್ತಾ ಇದ್ದೀನಿ, ಇಲ್ಲಿಗೆ ಹೋಗ್ತಾ ಇದ್ದೀನಿ, ಇವ್ರ ಜೊತೆ ಇದ್ದೀನಿ, ಇವ್ರ ಜೊತೆ ಮಾತಾಡ್ತಿದ್ದೀನಿ. ಸೊ ಒಂದು ಕಾಲ್ನ ರಿಸೀವ್ ಮಾಡಿದ್ರು ಅದು ಯಾರು ಏನು ಅನ್ನೋ ಇನ್ವೆಸ್ಟಿಗೇಷನ್ ಇದೆ ಅಂತ ನಂಗೆ ಅನಿಸುತ್ತೆ ಕೆಲವರಿಗೆ. ಸೊ ಆ ಥರ ಅವರಿಗೆ ತುಂಬ ನನಗೆ ಏನು ಹೇಳ್ತಾರೆ, ಫ್ರೀಡಮ್ ಇಲ್ಲ ಅನ್ನೋ ಫೀಲಿಂಗ್ ಇದೆ ನಿಮ್ಮಿಬ್ಬರಲ್ಲಿ ಒಬ್ಬರಿಗೆ ಅಂತ ನಂಗೆ ಅನಿಸುತ್ತೆ. ಫೋರ್ತ್ ಕಾರ್ಡ್ ನನಗೆ 7 of Pentacles ಬಂದಿದೆ. ಕೆಲವರಿಗೆ ಮಾತ್ರ ಇದು ಡಿಸಿಷನ್ ತೊಗೊಳ್ಳೋ ಅಂಥ ಟೈಮು, ಇದರಿಂದ ಹಿಂದೆ ಸರಿಯೋಕ್ಕೆ ಆಗೋಲ್ಲ ಅಂತ ನಾನು ಹೇಳ್ತೀನಿ. ತುಂಬ ವರ್ಷದಿಂದ ರಿಲೇಷನ್ಶಿಪ್ಪಲ್ಲಿ ಇರೋರಿಗೆ, ಸೊ ನೀವು ಅದರ್ ಪರ್ಸನಿಗೆ ಹೇಳ್ತಾ ಇರ್ಬೋದು, ನಾವು ಇಷ್ಟು ವರ್ಷಗಳ ಕಾಲ ರಿಲೇಷನ್ಶಿಪ್ಪಲ್ಲಿ ಇದ್ವಿ, ಮುಂದೇನು ನೀನು ನಿಮ್ಮ ಮನೆಯವ್ರ ಒಂದಿಗೆ ಮಾತನಾಡು ನನ್ನ ಬಗ್ಗೆ ಅಂತ ಹೇಳ್ತಾ ಇರೋ ರೀತಿ ಥರ ಇದೆ. ಸೊ ಅದರ್ ಪರ್ಸನ್ ನಿಮಗೂ ಕೂಡ ಹೇಳ್ತಾ ಇರ್ಬೋದು, ಇಷ್ಟು ವರ್ಷಗಳಿಂದ ರಿಲೇಷನ್ಶಿಪ್ಪಲ್ಲಿ ಇದ್ದೀವಿ, ಇದನ್ನು ಒಂದು ಲೆವೆಲಿಗೆ ತೊಗೊಂಡು ಹೋಗಿ ನಾವು ಮದುವೆನ ಆಗೋಣ, ಸೊ ಇದ್ರ ಬಗ್ಗೆ ನೀನು ನಿಮ್ಮ ಮನೆಯವ್ರನ್ನ ಒಪ್ಸು ಅನ್ನೋ ರೀತಿ ಇದೆ. ಇದು 7 of Pentacles. ಸೀಕ್ರೆಟ್ಸ್ ಎಲ್ಲ ರಿವೀಲ್ ಆಗೋವಂಥ ತೋರಿಸ್ತಾ ಇದೆ. ಮೇ ಬಿ ನೀವು ಖಂಡಿತವಾಗ್ಲೂ ಒಂದು ಡಿಸಿಷನ್ನ ತೊಗೊಳ್ಬೇಕಾಗುತ್ತೆ ಅಂತ ನಾನು ಹೇಳ್ತೀನಿ. ಸೊ ಫಿಫ್ತ್ ಕಾರ್ಡ್ ನನಗೆ ಏಸ್ ಆಫ್ ಕಪ್ಸ್ ಬಂದಿದೆ. ಸೊ ನಾನು ಆಗಲೇ ಹೇಳ್ದಂಗೆ ಖಂಡಿತವಾಗ್ಲೂ ನೀವೇ ಡಿಸಿಷನ್ನ ತೊಗೊಳ್ಬೇಕು ಅಂತ ನಾನು ಹೇಳ್ತೀನಿ. ಸೊ ನಿಮಗೆ ಲವ್ ಬೇಕಾಗಿದ್ದರೆ ನಿಮ್ಮ ಲವ್ ನಿಮಗೆ ಲೈಫಲ್ಲಿ ಅಂತ ನಂಗೆ ಅನಿಸುತ್ತೆ. ಸಿಕ್ಸ್ತ್ ಕಾರ್ಡ್ ನನಗೆ ಎಂಪ್ರೆಸ್ ಬಂದಿದೆ. ಕೆಲವ್ರಿಗೆ ಇವಾಗ ರಿಲೇಷನ್ಶಿಪ್ಪಲ್ಲಿರೋರಿಗೆ ತುಂಬ ಅಟ್ರ್ಯಾಕ್ಷನ್ನು, ಹ್ಯಾಪಿನೆಸ್ಸು ಇದೆ. ಎಷ್ಟೊತ್ತವರೆಗೂ ಕುಂತ್ಕೊಂಡು ಮಾತಾಡಿದರೂ ಕೂಡ ಪರವಾಗಿಲ್ಲ, ಟೈಮೇ ಸಾಕಾಗ್ತಿಲ್ಲ ಅನ್ನೋ ರೀತಿ ಇದೆ.
ಸೊ ಚಡಪಡಿಕೆ ಕೂಡ ಇದೆ, ಯಾವಾಗ ನಿಮ್ಮನ್ನು ನೋಡ್ತೀನಿ. ಸೊ ಇದು ನೀವು ಕೂಡ ಫೀಲ್ ಮಾಡ್ತಿರ್ಬೋದು ಅಥವಾ ಅದರ್ ಪರ್ಸನ್ ಕೂಡ ಫೀಲ್ ಮಾಡ್ತಿರ್ಬೋದು ಅಂತ ನಾನು ಹೇಳ್ತೀನಿ. ಸೊ ನನಗೆ 7th ಕಾರ್ಡ್ 6 ಆಫ್ ಕಪ್ಸ್ ಬಂದಿದೆ. ಸೊ ಕೆಲವ್ರಿಗೆ ತುಂಬ ಸ್ಟ್ರಾಂಗ್ ಆಗಿರೋ ರಿಲೇಷನ್ಶಿಪ್ ಇದೆ, ಆದರೆ ಇದು ನಾನು ಬ್ರೇಕಪ್ ಅಂತಲೂ ಹೇಳೋಕ್ಕಾಗಲ್ಲ. ಕೆಲವರಿಗೆ ಬ್ರೇಕಪ್ ಕೂಡ ಆಗಿರ್ಬೋದು, ಏನೋ ಗೊತ್ತಿಲ್ಲ, ನಿಮ್ಮಿಬ್ಬರ ನಡುವೆ ಕಮ್ಯುನಿಕೇಷನ್ ಸ್ಟಾಪ್ ಆಗಿದೆ ಅಂತ ನಾನು ಹೇಳ್ತೀನಿ. 6 ಆಫ್ ಕಪ್ ಬಂದಿದೆ ಕೆಲವರಿಗೆ. ಸೊ ಯಾಕೋ ಗೊತ್ತಿಲ್ಲ, ಯಾಕೆ ಅವ್ರು ನನ್ನ ಜೊತೆ ಮಾತಾಡ್ತಿಲ್ಲ, ಯಾಕೆ ನನ್ನ ಕಾಲ್ನ ರಿಸೀವ್ ಮಾಡ್ತಾಯಿಲ್ಲ, ನಾನು ಅಂಥ ತಪ್ಪನ್ನು ನಾನು ಏನು ಮಾಡಿದೆ ನಾನು ಅಂತ ಕ್ವಶನಿಂಗ್ ಇದೆ ಇಲ್ಲಿ. ಸೊ ನೀವೇ ಯೋಚನೆ ಮಾಡಿ, ನೀವೇನು ರಾಂಗ್ ಮಾಡಿದ್ದೀರಾ ಅವ್ರ ಜೊತೆ ಅಂತ ನಾನು ಹೇಳ್ತೀನಿ. ವೃಷಭ ರಾಶಿಯವ್ರು ನೀವಾಗಿರ್ಬೋದು ಅಥವಾ ಇದು ಕನೆಕ್ಟ್ ಆಗಿರೋ ವ್ಯಕ್ತಿ ಕೂಡ ಫೀಲ್ ಮಾಡ್ತಿರ್ಬೋದು. ಸೊ ಮತ್ತು ನನಗೆ 8 ಕಾರ್ಡ್ 2 ಆಫ್ ಹಾರ್ಟ್ಸ್ ಮತ್ತು 2 ಆಫ್ ಸ್ವೀಟ್ಸ್ ಬಂದಿದೆ. ಸೊ ಕೆಲವೊಮ್ಮೆ ನಾನು ಎಕ್ಸ್ಟ್ರಾ ಶಫಲ್ ಮಾಡ್ತೀನಿ. ಸೊ ಅದರಿಂದ ಹೇಳೋದಾದರೆ ನಾನು 6 ಆಫ್ ಕಪ್ಸ್ ಮತ್ತು ಎಂಪ್ರೆಸ್ 7 ಆಫ್ ಪೆಂಟಿಕಲ್ಸ್ 3 ಕಾರ್ಡ್ನು ಇಟ್ಕೊಂಡು ಹೇಳೋದ್ರಿಂದ ಖಂಡಿತವಾಗ್ಲೂ ನಿಮ್ಮನ್ನು ಯಾರೋ ಒಬ್ಬರು ವ್ಯಕ್ತಿ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ನೀವು ಕೂಡ ಕಟಕ ಅಥವಾ ಮಕರ ರಾಶಿಯವ್ರನ್ನ ಅಬ್ಸರ್ವ್ ಮಾಡ್ತಿರ್ಬೋದು. ಸೊ ಮೇ ಬಿ ವೃಷಭ ರಾಶಿಯವರು ನೀವು ಅಬ್ರೋಡಲ್ಲಿರ್ಬೋದು ಅಥವಾ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಅಬ್ರೋಡಲ್ಲಿರ್ಬೋದು. ಸ್ವಲ್ಪ ಡಿಸ್ಟೆನ್ಸ್ ಇದೆ. ಸೊ ನಿಮ್ಗೆ ಅವ್ರು ಇಷ್ಟ, ಅವ್ರಿಗೂ ನೀವು ಇಷ್ಟ, ಆದರೆ ಇಲ್ಲಿ ಕಮ್ಯುನಿಕೇಷನ್ನು ಹೇಳಲ್ಲ, ನಾನು ಏನೂ ಹೇಳಲ್ಲ, ಆದರೂ ಕೂಡ ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ ಅಂತ ನಾನು ಹೇಳ್ತೀನಿ. ಗೊತ್ತಿಲ್ಲ ಅವ್ರಿಗೂ ಕೂಡ ನಾವು ಯಾವತ್ತಾದರೂ ಲೈಫಲ್ಲಿ ಮೀಟ್ ಆಗ್ತೀವಿ ಅಥವಾ ನಾವು ಜೊತೆಗಿರ್ತೀವಿ ಅಥವಾ ರಿಲೇಷನ್ಶಿಪ್ಪಲ್ಲಿ ಇರ್ತೀವಿ ಅನ್ನೋ ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ಸು ಅವ್ರ ಹತ್ರ ಇಲ್ಲ. ಆದರೂ ಕೂಡ ಅವರಿಗೆ ನೀವು ಇಷ್ಟ ಅದರ್ ಪರ್ಸನ್ಗೆ ಅಥವಾ ಇದು ಕೂಡ ನೀವಾಗಿರ್ಬೋದು. ವೇಟಿಂಗ್ ಇದೆ. ನನಗೆ ಗೊತ್ತಿಲ್ಲ ಇದು ಯಾವ ಥರ ಲವ್ವೋ, ಅಟ್ರ್ಯಾಕ್ಷನೋ ಅಥವಾ ಫೀಲಿಂಗೋ, ಇದು ಡೆಸ್ಟಿನಿನೋ. ಸೊ ನನಗೆ ಗೊತ್ತಿಲ್ಲ, ಆದರೆ ಇಲ್ಲಿ ಸ್ಟ್ರಾಂಗಾಗಿ ನನಗೆ ಫೀಲ್ ಆಗ್ತಾ ಇರೋದೇನೆಂದರೆ ಅವ್ರದ್ದು ಎಲ್ಲ ಇಮ್ಯಾಜಿನೇಷನ್ ಸ್ಟೋರಿ, ಅವರ ಡ್ರೀಮಲ್ಲೂ ನೀವು ಬರ್ತೀರಾ ಅಥವಾ ನೀವು ನಿಮ್ಮ ಡ್ರೀಮಲ್ಲಿ ಕಟಕ ಅಥವಾ ಮಕರ ರಾಶಿಯವ್ರು ಬರ್ತಾ ಇರ್ಬೋದು. ವೇಟ್ ಮಾಡ್ತಾ ಇದ್ದೀರಾ, ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ ಅವ್ರ ಪಿಕ್ಸ್ನ, ಫೇಸ್ಬುಕ್ಕಲ್ಲಾಗ್ಬೋದು, ಆನ್ಲೈನಲ್ಲಿ ಯಾವುದೋ ಒಂದು ಮುಖಾಂತರ. ಸೊ ಕಮ್ಯುನಿಕೇಷನ್ ಅಂತೂ ಇಲ್ಲ. ಸೊ ಫ್ರೆಂಡ್ಸ್, ನನ್ನ ವಿಡಿಯೋ ಇಷ್ಟ ಆಗಿದೆ ಖಂಡಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ನಾನು ಕೇಳ್ತೀನಿ. ಥ್ಯಾಂಕ್ ಯು.